ನನ್ನ ಹೆಸರು ಬಂದು ಅಭಿಷೇಕ್, ಯುನಿಟೆಡ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಫೌಂಡರ್. ಮತ್ತು ಏನು ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತು 6ನೇ ತಾರೀಕು ಬಿಗ್ ಬಾಸ್ ರಜತ್ ಅವ್ರು ಬಂದಿದ್ದಾರೆ ಅಂತ ಮಾಹಿತಿ ಬಂತು ಸೌಜನ್ಯ ಅವ್ರ ಮನೆ. ಸೊ ನಾನೇನು ಮಾಡ್ತೀನಿ, ಅವತ್ತು ನಾನು ಉಜಿರೆಯಲ್ಲಿರ್ತೀನಿ. ಉಜಿರೆಯಲ್ಲಿ ಈ ಪ್ರಕರಣದ ಬಗ್ಗೆ ಎಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರ್ತಾರೆ. ಸೊ ಅವ್ರ ವಿರುದ್ಧ ಒಂದು ದೂರು ದಾಖಲು ಮಾಡಬೇಕು ಅಂತ ನಾನು ಉಜಿರೆಯಲ್ಲಿ ಒಂದು ಕಂಪ್ಲೇಂಟ್ ಕಾಪಿಯನ್ನು ರೆಡಿ ಮಾಡ್ಕೊಂಡು ಪ್ರಿಂಟ್ ತೆಗೆಸ್ಕೊಂಡು ಯಾರು ಕಿರಿಕೀರ್ತಿ, ರಾಕೇಶ್ ಶೆಟ್ಟಿ ಮತ್ತು ಕಾಳೆ ನ್ಯೂಸ್ನ ವ್ಯಕ್ತಿ ಏನು ಶ್ಯಾಮ್ ಭಟ್ ಅಂತ ಅನಿಸುತ್ತೆ, ಸೊ ಅವರು ಮತ್ತು ಪಂಚಾಯಿತಿ ಸದಸ್ಯ ಯಾರಿರ್ತಾರೆ ಮಾಧ್ಯಮಗಳಲ್ಲಿ ಮಾತಾಡ್ತಾರೆ ಅವರು, ಒಂದು 7ರಿಂದ 8 ನೇಮ್ಗಳನ್ನು ನಾನು ಕಂಪ್ಲೇಂಟ್ ಕಾಪಿಯಲ್ಲಿ ಸೇರಿಸ್ಕೊಂಡು ಧರ್ಮಸ್ಥಳ ಸ್ಟೇಷನ್ಗೆ ಹೋಗ್ತೀನಿ. ಸ್ಟೇಷನ್ ಅಂದರೆ ಅದು ಆವರಣಕ್ಕೆ ಹೋಗಿರ್ತೀನಿ. ಆನಂತರ ನನಗೆ ಒಂದು ಫೋನ್ ಬರುತ್ತೆ, ಈ ರೀತಿ ರಜತ್ ಅವರು ಮನೆಯಿಂದ ರಿಟರ್ನ್ ಹೋಗ್ತಾ ಇದ್ದಾರೆ, ಪಾಂಗಲ ಸರ್ಕಲ್ಗೆ ಹೋದರೆ ನಿಮ್ಗೆ ಅಲ್ಲಿ ಸಿಗ್ಬೋದು, ಅಲ್ಲಿ ಅವರು ಕುಳ್ಳ ರಂಪೇಜ್ ಅವರು ಬೈಟ್ ತೊಗೊಳೋದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ. ನಾನೇನು ಮಾಡ್ತೀನಿ, ಕಂಪ್ಲೇಂಟ್ನ ನಂತರ ಬಂದು ಕೊಡ್ಬೋದು, ಫಸ್ಟ್ ಹೋಗಿ ಒಂದು 5 ನಿಮಿಷ ಬೈಟ್ ತೊಗೊಂಡು ಬರೋಣ ಅಂತ ಸ್ಟೇಷನಿಂದ ಏನೊಂದು 200-300 ಮೀಟ್ರ್ ದೂರ ಇರುತ್ತೆ ಆ ಸರ್ಕಲ್, ಅಲ್ಲಿಗೆ ಬಂದು ನಾನು ವೆಯ್ಟ್ ಮಾಡ್ತೀನಿ. ಅಷ್ಟರೊಳಗೆ ಆಲ್ರೆಡಿ ರಜತ್ ಅವರು ಕಾರ್ನಲ್ಲಿ ಬಂದು ನಿಂತಿರ್ತಾರೆ. ಅದ್ರ ಜೊತೆಗೆ ಕುಡ್ಲ ರಂಪೇಜ್ನ ಕ್ಯಾಮ್ರಾಮ್ಯಾನು ಸಹನ್ ಅವರು ಮತ್ತು ಸಂತೋಷ್ ಸಂಚಾರಿ ಸ್ಟುಡಿಯೋ ಅವರು ಇವರಿಬ್ಬರು ಬಂದಲ್ಲಿರ್ತಾರೆ. ಆ ತಕ್ಷಣ ಅಜಯ್ ಅವರು ಮತ್ತು ತನುಷ್ ಶೆಟ್ಟಿ ಅಂತ ಅವರು ಸಹ ಆ ಸ್ಥಳಕ್ಕೆ ಬರ್ತಾರೆ. ಅವ್ರು ಆಲ್ರೆಡಿ ಕ್ಯಾಮ್ರಾ ರೆಡಿ ಇಟ್ಕೊಂಡಿದ್ದರಿಂದ ರಜತ್ ಅವ್ರ ಬೈಕ್ ತೊಗೊಳ್ತಾರೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಏನು ಮಾತಾಡ್ತಾರೆ, ಸೌಜನ್ಯ ಅವ್ರ ತಾಯಿನ ಭೇಟಿ ಮಾಡಿದ್ವಿ, ಸೊ ನಿಮ್ಗೇನು ಅನಿಸುತ್ತೆ ಅಂತ ಎಲ್ಲ ಮಾತಾಡಿ ಮುಗಿಸ್ತೀವಿ. ಅದರ ನಂತರ ನೆಕ್ಸ್ಟ್ ನಾನು ವಿಡಿಯೋನ ತೊಗೊಳ್ತೀನಿ ಅವ್ರ ಹತ್ರ, ಇದರ ಬಗ್ಗೆ ಪ್ರಕರಣದ ಬಗ್ಗೆ ಮಾತನಾಡಿ ಅಂತ. ಆ ಸಂದರ್ಭದಲ್ಲಿ ಅಜಯ್ ಅವರು ಯಾರಿರ್ತಾರೆ, ಸೊ ಅವ್ರ ಮೇಲೆ ಕೆಲವು ಆಟೋದಲ್ಲಿ ಒಂದು 5 ಜನ ಒಂದು ಆಟೋದಲ್ಲಿ ಬರ್ತಾರೆ. ಅನಂತರ ಒಂದು 2-3 ಬೈಕ್ಗಳು ಬರುತ್ತೆ. ಬಂದುಬಿಟ್ಟು ಅವ್ರ ಮೇಲೆ ನೆಕ್ಸ್ಟ್ ಏಕಾಏಕಿ ಜಗಳ ಮಾಡೋದಕ್ಕೆ ಮುಂದಾಗ್ತಾರೆ. ನಂತರ ನಾನೇನು ಮಾಡ್ತೀನಿ, ನಾನು ಕ್ಯಾಮ್ರಾ ಇಸ್ಕೊಂಡು ನಾನು ಜಗಳ ಆಗ್ತಿದ್ದನ್ನು ಶೂಟ್ ಮಾಡೋಕ್ಕೆ ಶುರು ಮಾಡ್ತೇನೆ. ಸೊ ಆ ತಕ್ಷಣವೇ ನನ್ನ ಮೇಲೆ ಒಬ್ಬ ಬಂದು ಅಲ್ಲೇನೋ ಮಾಡ್ತಾನೆ, ನನ್ನ ಹೆಸರು ಗೊತ್ತಿಲ್ಲ, ಫೋಟೋ ನೋಡಿದ್ರೆ ಕಂಡುಹಿಡಿತಾನೆ. ಅವನ್ನ ಹತ್ರ ಅಲ್ಲೇ ಆದ ತಕ್ಷಣ ನಂತರ ನಾನೇನು ಮಾಡ್ತೀನಿ, ಕ್ಯಾಮ್ರಾನ ತಗೊಂಡೋಗಿ ರಜತ್ ಅವ್ರ ಕಾರಿಗೆ ಎಸಿತೀನಿ. ಸೊ ಕ್ಯಾಮ್ರಾ ಸೇಫ್ ಆಗಬೇಕು, ಫುಟೇಜ್ ಸೇಫ್ ಆಗಬೇಕು ಅಂತ. ಅಷ್ಟರೊಳಗೆ ನಾನು ಮತ್ತೆ ನನ್ನ ಕಾರ್ನಿಂದ ಆಚೆ ಹೇಳ್ಕೊತಾರೆ. ಹೇಳ್ಕೊಂಡ ನಂತರ ನಾನು ನೋಡೋಷ್ಟರೊಳಗೆ ತುಂಬ ಗಾಡಿಗಳು ಬಂದು ನಿಂತಿರುತ್ತೆ, ಟಾಟಾ ಸುಮೋ ನಿಂತಿರುತ್ತೆ ಮತ್ತು ಬೈಕ್ಗಳಿರುತ್ತೆ. ತುಂಬ ಸ್ಥಳೀಯರು ಹೇಗೆ ಸುತ್ತಾಕೋತಾರೆ ಆ ರೀತಿ ಎಲ್ಲರೂ ಅದೇ ಗ್ಯಾಂಗ್ನವರು ಸುತ್ತಾಕೊಂಡಿದ್ರು. ನನಗೆ ಹೇಗೆ ಗೊತ್ತಾಯಿತು ಅಂದರೆ ಅನಂತರ ಹೇಳ್ತೀನಿ. ಏನು ಎಲ್ಲರೂ ಸುತ್ತಾಕೊಂಡು ನನ್ನ ನಂತರ ತಲೆಗೆ ತುಂಬ ಅಲ್ಲೇನ ಮಾಡ್ತಾರೆ, ತಲೆಗೆ ಕೈನಿಂದ ಹೊಡಿತಾರೆ. ಮತ್ತು ಆತನ ಒಬ್ಬನ ಕೈನಲ್ಲಿ ಒಂದು ಪಂಚ್ ರಿಂಗ್ ಇತ್ತು ಅಂತ ನನಗೆ ನೆನ್ನೆ ಗೊತ್ತಾಯಿತು. ಸೊ ಅದರಿಂದಲೂ ಕೂಡ ನನಗೆ ತಲೆಗೆ ಜಾಸ್ತಿ ಪೆಟ್ಟಾಗೋದಕ್ಕೆ ಅದೇ ಕಾರಣ ಅಂತ ನನಗೆ ನೆನ್ನೆ ಗೊತ್ತಾಯಿತು. ತಲೆಗೆಲ್ಲ ತುಂಬ ಅದರಲ್ಲೊಂದು 3 ಜನ ವ್ಯಕ್ತಿ ತುಂಬ ಅಂದರೆ ತುಂಬಾ ಅಲ್ಲೇನ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟು ಅದೇ ನಾನು ಕೇಳ್ಕೊಳ್ತೀನಿ, ಇಲ್ಲ ತಪ್ಪಾಯಿತು ಬಿಡಿ, ಚಿಕ್ಕ ಹುಡುಗ ಬಿಡಿ, ಈ ರೀತಿ ಮಾತಾಡಿದ್ದೀನಿ, ಇನ್ನೊಂದು ಸರಿ ನಾನು ಈ ಧರ್ಮಸ್ಥಳದ ವಿಚಾರ ಸುದ್ದಿ ಮಾಡಲ್ಲ, ಸರಿ ನಾನು ವಾಪಸ್ ಹೋಗ್ತೀನಿ ಅಂತೀನಿ. ಏನು ಹೇಳಿದ್ರು ಕೇಳೋದು, ನನ್ನ ಮಾತು ಕೇಳೋದಕ್ಕೆ ರೆಡಿ ಇರೋದಿಲ್ಲ, ಅಲ್ಲೇ ಮಾಡ್ತಾನೆ ಇರ್ತಾರೆ. ಆನಂತರ ಈ ಪಾಂಗಳ ಏನಿರುತ್ತೆ ಆ ಕಡೆಗೆ ಒಂದು ಕಾಡಿರುತ್ತೆ, ಆ ಕಾಡು ಕಡೆ ಓಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅಲ್ಲಿಂದ ಒಂದು 5 ಅಡಿ 10 ಅಡಿ ನಂತರ ಅಲ್ಲಿ ನೆಕ್ಸ್ಟ್ ಇನ್ನಿಬ್ಬರು ಬಂದ್ಬಿಟ್ಟು ಮತ್ತೆ ನನ್ನನ್ನು ಬೀಳಿಸ್ಕೊಂಡು ನಂತರ ನನ್ನ ಮೇಲೆ ಮತ್ತೆ ತುಣಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆನಂತರ ಮತ್ತೆ ಎಲ್ಲೆಲ್ಲಿ ಜಾಗ ಸಿಕ್ತು ಓಡೋದಕ್ಕೆ ಪ್ರಯತ್ನ ಪಡ್ತೀನಿ, ಸಿಕ್ತವರೆಲ್ಲ ಹೊಡಿತಾರೆ. ಆನಂತರ ನಾನು ಆಗಲೇ ಹೇಳಿದಾಗೆ ಸ್ಥಳೀಯರು ಸುತ್ತಾಕೊಂಡಾಗ ತುಂಬ ಜನ ಗುಂಪು ಸುತ್ತಾಕೊಂಡಿದ್ರು. ಅವರೆಲ್ಲರೂ ಇವರೇ ಅನ್ನೋದಕ್ಕೆ ಕಾರಣ ಏನು ಅಂದರೆ ಅವ್ರ ಹತ್ರ ಎಲ್ಲರ ಹತ್ರನೂ ಹೋಗ್ತಾ ಇದ್ದೀನಿ, ಕಾಪಾಡಿ ನಾನು ಸಾಯಿಸ್ತಾರೆ ಬಿಡಲ್ಲ, ಕಾಪಾಡಿ ನೀವಾದರೂ ಕಾಪಾಡಿ ಅಂತೀನಿ. ಅವರೆಲ್ಲರೂ ಸ್ಥಳೀಯರು ಅಂದ್ಕೊಂಡು ಹೋಗ್ತೀನಿ, ಆದರೆ ಅವರೆಲ್ಲರೂ ಅವ್ರ ಕಡೆಯವರೇ ಆಗಿರ್ತಾರೆ. ಎಲ್ಲರೂ ಕೂಡ ನಾನು ಯಾರ ಹತ್ರ ಹೋಗ್ತೀನಿ ಎಲ್ಲರೂ ಕೂಡ ಇಟ್ಕೋತಾರೆ, ಎಲ್ಲರೂ ಹೊಡಿತಾ ಇದ್ದಾರೆ. ಆನಂತರ ಮತ್ತೆ ನಾನೇನು ಮಾಡ್ತೀನಿ, ಈ ಪ್ರಕೃತಿ ಚಿಕಿತ್ಸಾಲಯ ಈ ಕಡೆ ಸೈಡಿಗೆ ಒಂದು 20 ಅಡಿ ಬರ್ತೀನಿ. ಅಂದರೆ ಏನು ನನಗೆ ಅಲ್ಲೇ ಆಗಿತ್ತು ಮೊದಲನೇದಾಗಿ, ಅಲ್ಲಿಂದ ಸ್ವಲ್ಪ 20 ಅಡಿ ದೂರ ಬರ್ತೀನಿ. ನಂತರ ಅಲ್ಲಿ ಬಂದ ತಕ್ಷಣ ಮತ್ತೆ ಅಲ್ಲಿದ್ದವರು ಮತ್ತೆ ನನ್ನ ರೌಂಡ್ ಹಾಕ್ಕೊಂಡು ಮತ್ತೆ ಅಲ್ಲೇನ ಮಾಡ್ತಾರೆ. ಮತ್ತು ಹೇಗೆ ಬೇಕಾಗಿ ಮತ್ತು ಈ ಜಾತಿನಿಂದನೇ ಈಗ ಯಾವೊಂದು ಇಟ್ಕೊಂಡು ಸ್ವಲ್ಪ ಅವೇಚ ಪದಗಳಿಂದ ನಿಂದಿಸ್ತಾರೆ. ಆನಂತರ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಪೈಪ್ ಇಟ್ಕೊಂಡು ಬರ್ತಾನೆ, ಇನ್ನೊಬ್ಬ ಕೋಲ್ ಇಟ್ಕೊಂಡು ಬರ್ತಾನೆ, ಮುಖಕ್ಕೆ ಏಕಾಏಕಿ ಹಿಂಗೆ ಹೊಡಿತಾ ಇರ್ತಾನೆ. ಇದೆಲ್ಲ ಮಾರ್ಕ್ಗಳೆಲ್ಲ
ಅದೇ ಪೈಪ್ನಿಂದ ಬಿದ್ದದ್ದು ಅಥವಾ ಕೋಲಿನಿಂದ ಬಿದ್ದದ್ದು ಅಂತ ಕಾಣುತ್ತೆ. ಆಮೇಲೆ ನೆಕ್ಸ್ಟು ನಂಗೆ ಆಗ್ತಾ ಇರೋದಿಲ್ಲ, ಕೇಳ್ತಾ ಇರ್ತೀನಿ, ಕ್ಷಮೆ ಕೇಳ್ತೀನಿ, ಬಿಟ್ಬಿಡಿ ನನ್ನ, ತಪ್ಪಾಯಿತು. ಎಷ್ಟು ಕೇಳಿದ್ರು ಕಾಲಿಗೆ ಬೀಳ್ತಾ ಇದ್ದೀನಿ, ಕಾಲಿಗೆ ಬಿದ್ದರೂ ಎಷ್ಟು ಕೇಳ್ಕೊಂಡ್ರು ಕೇಳ್ತಾ ಇಲ್ಲ. ಆನಂತರ ನೆಕ್ಸ್ಟು ಫುಲ್ ಆಗಲ್ಲ ನನಗೆ. ಕೊನೆಯದಾಗಿ ಒಂದು 15-20 ಜನ ನನ್ನ ಮೇಲೆ ಆಲ್ರೆಡಿ ಹೊಡಿತಾ ಇರ್ತಾರೆ, ತುಳಿದಾಡ್ತಾ ಇರ್ತಾರೆ, ಎದೆಗೆ ತುಳಿತಾರೆ. ಹಿಂಗೆ ಒದ್ದಾಡ್ತಿದ್ದೀನಿ, ಆದರೂ ಬಿಡ್ತಾ ಇಲ್ಲ. ಬಿಡಿ, ನಾನು ಸತ್ತೋಗ್ತೀನಿ ಬಿಡಿ ಅಂದರೂ ಕೇಳ್ತಿಲ್ಲ, ತುಳಿತಾ ಇದ್ದಾರೆ. ಆನಂತರ ಕೊನೆಯದಾಗಿ ಒಂದು 2-3 ಜನ ಬಂದ್ಬಿಟ್ಟು ಒಂದು 5-6 ಏಟು ಹೊಡಿತಾರೆ. ಅದು ಮಾತ್ರ ತಲೆಗೆ ಹೊಡೆದಿದ್ದು ತುಂಬ ಪೆಟ್ಟಾಯಿತು ಅನಿಸುತ್ತೆ. ಗೊತ್ತಾಗಲಿಲ್ಲ ಏನಾಯಿತು, ಗೊತ್ತಾಗಿಲ್ಲ. ಕಣ್ಣು ಮಂಜು ಬಂತು, ತಲೆ ಫುಲ್ ತಿರುಗಿ ಏನಾಗ್ತಿದೆ ಗೊತ್ತಾಗಿಲ್ಲ. ಸೀದಾ ರೋಡಿಂದ ಸ್ವಲ್ಪ ಆಚೆ ನೆಲದ ಮೇಲೆ ಮಲಗಿಬಿಡ್ತೀನಿ. ಮಲಗಿದ್ರೂ ನನಗೆ ಏನಾಗ್ತಿದೆ ಗೊತ್ತಾಗ್ತಿದೆ. ಯಾರೋ ತಲೆ ಇಟ್ಕೊಂಡು ಮತ್ತೆ ಕೂರಿಸ್ಕೊಂಡು ಮತ್ತೆ ಮುಖಕ್ಕೆ ಯಾರೋ ಒಬ್ಬ ಉಗಿತಾ ಇದ್ದಾನೆ. ಹಿಂಗೆ ಏನೋ ದನಿಗಳ ಬಗ್ಗೆ ಅಪಮಾನ ಮಾಡ್ತೀಯಾ ನೀನು, ಹಿಂಗೆ ಅಂತ ಹೇಳಿ ಮುಖಕ್ಕೆ ಉಗಿತಾ ಇದ್ದಾನೆ. ಅಂದರೆ ಫುಲ್ ಎಲ್ಲ ಏನಿಲ್ಲ ಅನ್ನೋ ಥರ. ಆನಂತರ ಅದೇ ಈ ರೀತಿ ಎಲ್ಲ ಎಷ್ಟು ಕೇಳ್ಕೊಂಡ್ರು ಬಿಡೋಲ್ಲ. ಚಿಕ್ಕ ಹುಡುಗ ಬಿಡಿಯೋಣ, ತಪ್ಪಾಯಿತು ಬಿಡಿಯೋಣ, ಇನ್ನೊಂದ್ಸರಿ ನಾನು ಮಾತಾಡಲ್ಲ. ಇನ್ನೊಬ್ಬ ಹೇಳ್ತಾನೆ, ನಮ್ಗೆ ಈ ರೀತಿ ಕಳಿಸಿದ್ದಾರೆ, ನಾವು ಬಿಡಲ್ಲ ಇವತ್ತು, ಇನ್ನೊಂದ್ಸರಿ ಧರ್ಮಸ್ಥಳದ ಕಡೆ ಎಲ್ಲ ನಿನ್ನ ಇವತ್ತೇ ಇಲ್ಲೇ ಮುಗಿಸ್ತೀವಿ. ಎಷ್ಟು ಕೇಳ್ಕೊಂಡ್ರು ಬಿಡ್ತಿಲ್ಲ. ನಂತರ ಏನು ಅದೇ ಇನ್ನೊಂದು ವಿಡಿಯೋ ನಿನ್ನ ಚಾನಲಲ್ಲಿ ಅಪ್ಲೋಡ್ ಆಗಬಾರ್ದು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಅಲ್ಲಿ ಸ್ವಲ್ಪ ಯಾರೋ ಕೆಲಸ ಮಾಡಿ ಬಂದವರು, ವಯಸ್ಸಾದವರು ಮಹಿಳೆ ನಿಂತಿದ್ರು. ಒಂದು 4-5 ಜನ, ಅದೇನೋ ಗೊತ್ತಿಲ್ಲ, ಅದೇನೋ ಶಕ್ತಿನೋ ಏನೋ ಗೊತ್ತಿಲ್ಲ. ಅಷ್ಟೊಳಗೆ ಎಲ್ಲರೂ ಬಂದು ಹಿಂದೆ ನಿಂತ್ಕೊಂಡಿದ್ರು, ಹಿಂದೆ ಅಲ್ಲಿ ರಸ್ತೆಯಲ್ಲಿದ್ದರು. ಸೊ ಅವ್ರ ಕಾಲುಗಳಿಗೆ ಬೀಳ್ತೀನಿ, ಅಮ್ಮ ನಮ್ಮನ್ನು ಕಾಪಾಡಿ, ಜನರು ನನ್ನ ಸಾಯಿಸ್ಬಿಡ್ತಾರೆ, ಕಾಪಾಡಿ, ನನ್ನ ಚಿಕ್ಕ ಹುಡುಗ ಅಂತೀನಿ. ಸೊ ಆವಾಗ ಅವ್ರೆಲ್ಲ ಸ್ವಲ್ಪ ಡಿಫೆಂಡ್ ಮಾಡ್ತಾರೆ, ಇಲ್ಲ ಬಿಟ್ಬಿಡಿ, ಅನ್ಸುತ್ತೆ ಹೋಗ್ತಾನೆ, ಬಿಟ್ಬಿಡಿ, ಸಾಕು ಹೊಡೆದಿದ್ದು ಸಾಕು ಅಂತಾರೆ. ಆನಂತರ ಏನಾಯ್ತು ಗೊತ್ತಿಲ್ಲ, ಆದರೂ ಫುಲ್ ಬಿದ್ದೇ ಹೋದೆ, ನಾನು ಸತ್ತೋದೆ ಅಂತ ಅಂದ್ಕೊಂಡು ನನ್ನ ಮೇಲೆ ಬಿದ್ದುಬಿಟ್ಟು. ಅಷ್ಟರೊಳಗೆ ಅದು ಮತ್ತೆ ಒಂದು 2-3 ಏಟು ಕಾಲಿನಲ್ಲಿ ಹೊಡಿತಾ ಇದ್ರು. ಅಷ್ಟರೊಳಗೆ ಏನು ಗೊತ್ತಾಗಲಿಲ್ಲ, ಫುಲ್ ನಾನು ಅನ್ಕಾನ್ಷಿಯಸ್ ಆಗಿಬಿಟ್ಟೆ. ಆಮೇಲೆ ನೆಕ್ಸ್ಟು ತನುಷ್ ಅವರು ಕೂರಿಸ್ಕೊಂಡು ಒಂದು ಬಾಟ್ಲಿಯಲ್ಲಿ ನೀರು ಇಡ್ತಾಯಿದ್ರು. ಸ್ವಲ್ಪ ನಾನು ನೀರು ಇರಿ ಅಂತ ಕೇಳ್ತಿದ್ರು, ನೀರು ಇಡ್ತಾಯಿದ್ರು. ನಂತರ ಒಂದು ಆಟೋ ಬಂತು, ಅದು ಅರುಣ್ ಬಲಿಯಾರು ಅವ್ರ ಆಟೋ ಅನಿಸುತ್ತೆ. ಆ ಆಟೋಗೆ ಇವರೇ, ನಂಗೆ ಏನು ಶಕ್ತಿ ಇಲ್ಲ, ಏನಿಲ್ಲ, ನನ್ನ ಕೈ ಕಾಲು ಆಡ್ತಿಲ್ಲ, ಒಂಥರ ಉಸಿರಾಡೋಕ್ಕಾಗ್ತಿಲ್ಲ, ಒಂಥರ ಉಸಿರು ತಗೊಳ್ಳೋಕ್ಕೆ ಆಗ್ತಿಲ್ಲ ನನಗೆ, ಈ ಥರ ಸುಸ್ತಾಗ್ತಿದೆ. ಆಟೋಗೆ ಮಲಗಿಸ್ತಾರೆ, ನಂತರ ಅದೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಅದೇ ನಾವು ಕೇಳ್ಕೊಳ್ಳೋವಂಥದ್ದು, ಅದೇ ನಾವೇನು ತಪ್ಪು ಮಾತನಾಡಿಲ್ಲ, ಆದರೆ ಯಾವ ವ್ಯಕ್ತಿಗಳ ಬಗ್ಗೆ ನೀವು ಮಾತನಾಡಿದ್ದೀರ ಅಂತಿದ್ದಾರೆ, ಆ ವ್ಯಕ್ತಿಗಳ ಬಗ್ಗೆ ಮಾತನಾಡಿಲ್ಲ. ನಂತರ ನಾವು ಅದೇ ಏನು ಆ ರೀತಿ ತಪ್ಪು ಮಾತನಾಡಿದ್ರು ಅವ್ರ ಕಾನೂನು ಮುಖಾಂತರವಾಗಿ ಅವರು ನಮಗೆ ಉತ್ತರ ನೀಡ್ಬೋದಿತ್ತು, ಅಥವಾ ಅದ್ರ ಮುಖಾಂತರ ನಮಗೆ ಶಿಕ್ಷೆ ಕೊಡಿಸ್ಬೋದಿತ್ತು. ಬಟ್ ಇವರೇ ಈ ರೀತಿ ಅಲ್ಲೇ ಮಾಡಿದ್ದು ಅದು ನನಗೆ ಅದೇ ನನಗೆ ಗೊತ್ತಿರಲಿಲ್ಲ. ಮೊನ್ನೆ ಎಲ್ಲ ಸಹ ನನಗೆ ತುಂಬಾ ಅದೇ ಇವತ್ತು ಪರವಾಗಿಲ್ಲ ಮಾತನಾಡ್ತಾ ಇದ್ದೀನಿ. ನೆನ್ನೆ ಎಲ್ಲ ತುಂಬಾ ಎಲ್ಲ ವಾಮಿಟಿಂಗು ಮತ್ತು ತಲೆ ಸುತ್ತಾಯಿತು, ಕೂಡ್ಲಿಕ್ಕೆ ಆಗ್ತಿರಲಿಲ್ಲ, ತಲೆ ಅಲ್ಲಾಡ್ಸೋಕ್ಕಾಗ್ತಿರಲಿಲ್ಲ, ಗೊತ್ತಾಗ್ತಿರಲಿಲ್ಲ. ಡಾಕ್ಟ್ರು ಸಹ ಏನು ಹೇಳ್ತಾ ಇರಲಿಲ್ಲ, ಎಲ್ಲ ವಾಮಿಟಿಂಗ್ ಆಗ್ತಾಯಿದೆ ಅಂದರೆ ನೋಡೋಣ ಅಂತಿದ್ರು. ಬಟ್ ಇವತ್ತು ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಹೇಳಿದ್ದಾರೆ, ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ, 2-3 ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ. ಇವತ್ತು ICUಯಿಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಪರವಾಗಿಲ್ಲ ಅನಿಸ್ತಾ ಇದೆ. ಇವತ್ತು ತಲೆಯೆಲ್ಲ ಈಗ ಪೇಯ್ನ್ ಇದೆ, ಬಟ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾ ಇರೋದನ್ನು ಕಂಟ್ರೋಲ್ ಆಗ್ತಾಯಿದೆ. ಮತ್ತು ಕಣ್ಣು ಒಳಗಡೆ ಸ್ವಲ್ಪ ಇಟ್ಟು ಬಿದ್ದಿದೆ ಅನ್ನೋ ಕಾಣುತ್ತೆ. ನನಗೆ ಮಿರರ್ ನೋಡಿದ್ಮೇಲೆ ಗೊತ್ತಾಯಿತು. ಗೊತ್ತಿಲ್ಲ, ಒಟ್ಟಿನಲ್ಲಿ ಅದೇನೋ ಶಕ್ತಿಯಿಂದ, ಸೌಜನ್ಯ ಶಕ್ತಿ ಆಗಿರ್ಬೋದು, ದೇವರದ್ದು ಶಕ್ತಿಯಿಂದ ಒಂದು ಜೀವ ಉಳಿದಿದೆ. ಆದಷ್ಟು ಬೇಗ ಹುಷಾರಾಗ್ತೀವಿ. ಹುಷಾರಾದ ನಂತರ ಮತ್ತೆ ಬಂದು ಅಲ್ಲಿ ಸತ್ಯಾಂಶವನ್ನು ತಿಳಿಸ್ತೀವಿ. ನಾವು ಆಲ್ರೆಡಿ ತುಂಬ ಜನ ನಮ್ಮನ್ನು ಕೇಳ್ಕೊಳ್ತಾ ಇದ್ದಾರೆ, ಧರ್ಮಸ್ಥಳದಲ್ಲಿ ಏನಾಗ್ತಾಯಿದೆ, ಸುದ್ದಿಗಳಲ್ಲಿ ಬರ್ತಾ ಇದ್ದಾರೆ, ಸುದ್ದಿಗಳು ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ, ಏನಾಗ್ತಾಯಿದೆ ಅನ್ನೋಂಥದ್ದು ನೀವುಗಳು ನಿಲ್ಲಿಸ್ದಾಗಲಿಂದ ನಮಗೆ ವಿಷಯ ಗೊತ್ತಿಲ್ಲ. ಅದಷ್ಟು ಬೇಗ ಬನ್ನಿ ಅಂತ ಫೋನ್ ಮಾಡ್ತಾ ಇದ್ದಾರೆ. ಮೆಸೇಜಸ್ಗಳನ್ನ ನಾವು ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಬೇಜಾರಾಗ್ತಾಯಿದೆ ತುಂಬ. ನಮ್ಗಲ್ಲೇ ಆಗಿದ್ದು ಮತ್ತೆ ಅಲ್ಲಿ ಏನಾಗ್ತಾಯಿದೆ ಅನ್ನೋಂಥದ್ದು ಜನಗಳಿಗೆ ಗೊತ್ತಾಗ್ತಾಯಿಲ್ಲ ಅಂತ. ಅದಷ್ಟು ಬೇಗ ಬರ್ತೀವಿ ಅಂತ ಕೇಳ್ಕೊಳ್ತೀವಿ. ಸಪೋರ್ಟ್ ಇರಲಿ. ಆ್ಯಂಡ್ ಅದಾದ ನಂತರ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು, ಒಬ್ಬನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಬ್ಬ ಅಂತಲ್ಲ, ತುಂಬ ಜನ ಅಲ್ಲೇ ಮಾಡಿದ್ದಾರೆ. ಅವರೆಲ್ಲರೂ ಅಪ್ಸ್ಕೊಂಡಾಗಿದ್ದಾರೆ ಅಂತ ಕೇಳ್ಪಟ್ಟು. ಸೊ ಅವರನ್ನು ಆದಷ್ಟು ಬೇಗ ಹುಡುಕಿ ಅವ್ರನ್ನು ಕೂಡ
ಶಿಕ್ಷೆಗೆ ಒಳಪಡಿಸಬೇಕು ಅಂತ ಕೇಳ್ಕೊಳ್ತೀನಿ. ಸುದ್ದಿ 18 ಸದಾ ನಿಮ್ಮೊಂದಿಗೆ.